ನಮಸ್ಕಾರ. ನನ್ನ ಹೆಸರು ಜಗದೀಶ್ ನಡ್ನಳ್ಳಿ ಅಂತ. ಸಿನಿಮಾ ನಿರ್ದೇಶಕ, ಬರಹಗಾರ. ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ಒಂದು ಸಿನಿಮಾಗಳಿಗೆ ಬರೆದಿದ್ದೀನಿ, ಲಿರಿಕ್ಸು ಬರೆದಿದ್ದೀನಿ ಆ್ಯಂಡ್ ಬುಕ್ಸು ಬರೆದಿದ್ದೀನಿ. 3 ಇಂಗ್ಲೀಷ್ ಬುಕ್ಕು, 1 ಕನ್ನಡ ಬುಕ್ ಬರೆದಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾತಾಡಬೇಕಂತ ಇರೋದಂದರೆ, ನನ್ನ ಜೀವನದಲ್ಲಿ ಒಬ್ಬ ಸಿನಿಮಾ ಕರ್ಮಿಯಾಗಿ ಕೆಲವೊಂದು ಇನ್ಫ್ಲೂಯೆನ್ಸ್ ಅಂದರೆ ನನ್ನ ಒಂದು ಪ್ರಚೋದಿಸಿದ ಸಿನಿಮಾಗಳು, ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನನಗೆ ಸಿನಿಮಾ ಅಂದ ತಕ್ಷಣ ಫಸ್ಟು ನಾನು ಚಿಕ್ಕವನಿದ್ದಾಗ ನೋಡಿರೋ ಸಿನಿಮಾ ತುಂಬ ನೋಡಿದ್ದೀನಿ. ಬಟ್ ಅದರಲ್ಲಿ ಒಂದು ಸಿನಿಮಾ ತುಂಬ ನೆನಪಾಗುತ್ತೆ. ಅದು ಯಾವುದಂದರೆ ಅಣ್ಣವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನಾಂದಿ ಅಂತ ಹೇಳ್ಬಿಟ್ಟು. ಆವಾಗಿನ ಕಾಲಕ್ಕೆ ನೋಡಿದ್ರೆ ಐತಿಹಾಸಿಕ ಸಿನಿಮಾ, ಸಾಮಾಜಿಕ ಸಿನಿಮಾ ಇವೆಲ್ಲ ಆಗ್ತಾಯಿದ್ವು. ಬಟ್ ನಾಂದಿ ಯಾಕೆ ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂತಂದರೆ, ಅಷ್ಟು ಚಿಕ್ಕವನಿದ್ದಾಗಲೂ ಕೂಡ ನಾನು ಪ್ರೊಬಬ್ಲಿ 10-12 ಇಯರ್ಸ್ ಇರ್ಬೋದೇನೋ, ನಾನು ಅಷ್ಟು ರಿಮೆಂಬರ್ ಮಾಡಲ್ಲ, ನೆನಪಿಲ್ಲ. ಟಿ ವಿನಲ್ಲಿ ನಾನು ಆ ಸಿನಿಮಾ ನೋಡಿದ್ದೆ. ಆ ಸಿನಿಮಾದಲ್ಲಿ ತೋರಿಸಿರೋದು ಏನಂತಂದರೆ, ಒಂದು ಸಾಮಾಜಿಕ ಏನಂತಾರೆ ವಿಷಯನ ತೊಗೊಂಡ್ಬಿಟ್ಟು ಅದನ್ನು ತುಂಬ ಈಸಿಯಾಗಿ ಪ್ರೇಕ್ಷಕರಿಗೆ ತಿಳಿಸಿದ್ದಾರೆ. ಅದೇನಂತಂದರೆ ಕಿವುಡೋರ ಬಗ್ಗೆ, ಅಂದರೆ ಹೀರಿಂಗ್ ಇಂಪೇರ್ಡ್ ಇದ್ದವ್ರಿಗೆ, ಅವರು ಕೂಡ ಅವರೇನು ಸಮಾಜದಿಂದ ಹೊರತಲ್ಲ, ಮಾತಾಡೋಕ್ಕೆ ಬರದೇ ಇರೋರು, ಕಿವಿ ಕೇಳದೇ ಇರೋರು, ಅವರೆಲ್ಲ ಸಮಾಜಕ್ಕೆ ಒಂದು ಮುಡ್ದೇ ಇರೋರು ಅಂತ ಅಲ್ಲ, ಅವ್ರಿಗೂ ಕೂಡ ಒಂದು ಫೆಸಿಲಿಟಿಗಳಿದ್ದಾವೆ. ಅವ್ರು ಕಿವಿ ಕೇಳೋ ಥರ ಮಾಡ್ಬೋದು, ಅವ್ರಿಗೆ ಬರೆಯೋ ಥರ ಮಾಡ್ಬೋದು, ಅವ್ರಿಗೂ ಒಂದು ಜೀವನ ಅಂತ ಕಟ್ಟಿಕೊಡ್ಬೋದು ಅಂತ ತೋರಿಸಿದ ಸಿನಿಮಾ ಅದು. ಸೊ ಹೀಗಾಗಿ ನನಗೆ ಅನ್ನೋರ್ದು ಆ ಸಿನಿಮಾ ತುಂಬ ಇಷ್ಟ ಅದು. ಸೊ ಅದರಲ್ಲಿ ಅವರು ಫಸ್ಟು ಹೆಂಡತಿ ಕಲ್ಪನಾ, ಅವರು ಡೆತ್ ಆಗಿರುತ್ತೆ. ಡೆತ್ ಆದಮೇಲೆ ಆ ಅವ್ರಿಗೆ ಮಗು ಹುಟ್ಟದೇ ಇರ್ಬೇಕಾದ್ರೆ ಡೆತ್ ಆಗಿರುತ್ತೆ. ಆ ಮಗುಗೆ ಮಾತು ಮತ್ತು ಕಿವಿ ಕೇಳ್ತಾ ಇರಲ್ಲ. ಹೀಗಾಗಿ ನನ್ನ ಪ್ರಕಾರ, ನನಗೆ ಸ್ಟೋರಿ ನೆನಪಿರೋ ಪ್ರಕಾರ, ಅವರು ಬೇಕು ಅಂತಾನೆ ಹರಿಣಿ ಅವರು ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅವ್ರಿಗೂ ಮಾತಾಡೋಕ್ಕೆ ಬರ್ತಾ ಇರಲ್ಲ, ಕಿವಿ ಕೇಳ್ತಾ ಇಲ್ಲ ಅಂತ ಒಬ್ಬಳನ್ನ ಮದುವೆ ಆಗ್ತಾರೆ. ಮದುವೆ ಆಗಿ ಅದಾದ ಮೇಲೆ ಅವರಿಬ್ಬರಿಗೂ, ಮಗಳಿಗೂ ಆಯಿತು ಹೆಂಡತಿಗೂ ಆಯಿತು, ಮಾತಾಡೋ ಒಂದು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಸ್ಕೂಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಆ ಪ್ರೊಸೆಸ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಗಿನ ಟೈಮ್ಗೆ ಅದೊಂಥರ ರೆವಲ್ಯೂಷನರಿ ಅಂತ ಹೇಳ್ಬೋದು ಐಡಿಯಾ ಸಿನಿಮಾಗೆ. ಸೊ ಹೀಗಾಗಿ ಆ ಫಸ್ಟ್ ಸಿನಿಮಾ ನನಗೆ ಇಷ್ಟ. ಆಮೇಲೆ ನಾನು ಬೆಳೀತಾ ತುಂಬ ಸಿನಿಮಾಗಳನ್ನ ನೋಡಿದೆ. ನನಗೆ ಆಮೇಲೆ ಇಂಗ್ಲೀಷ್ ಸಿನಿಮಾಗಳ ಹುಚ್ಚು ಹತ್ತಿದ್ದು. ತುಂಬ ಈ ಜಾಕಿ ಚಾನ್ ಸಿನಿಮಾ, ಆ ಥರ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಬಟ್ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್, ಅಂದರೆ ತುಂಬ ರೋಚಕತೆ ಅನಿಸಿದ್ದು ಅಂತಂದರೆ ಟರ್ಮಿನೇಟರ್ ಸಿನಿಮಾ. ಟರ್ಮಿನೇಟರ್ ಪಾರ್ಟ್ಸ್ ತುಂಬ ಬಂದಿದ್ದಾವೆ, ಬಟ್ ಅದರಲ್ಲಿ ಇರೋದು ಸಿನಿಮಾ ಅಂದರೆ ಟರ್ಮಿನೇಟರ್ 2. ಅದು ದಟ್ ಈಸ್ ಆಲ್ ಟೈಮ್ ಕ್ಲಾಸಿಕ್. ಅದು ಸಿನಿಮಾ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಫ್ಯೂಚರಲ್ಲಿರೋ ಒಂದು ಮಷೀನು, ಅಂದರೆ ಫ್ಯೂಚರಿನ ಆಳೋ ಒಬ್ಬನ್ನ ಕೊಲ್ಲಬೇಕು ಅಂತ ಫ್ಯೂಚರಿಂದ ಮಷೀನ್ ಬಂದು ಇಲ್ಲಿ ಒಬ್ಬನ್ನ ಕೊಲ್ಲೋಕ್ಕೆ ಟ್ರೈ ಮಾಡುವಂಥ ಸಿನಿಮಾ. ಅಲ್ಲಿ ಫ್ಯೂಚರಲ್ಲಿ ಮಷೀನ್ಗಳು ಇಡೀ ಜಗತ್ತನ್ನು ಆಳ್ತಾ ಇರ್ತವೆ. ಮನುಷ್ಯರು, ಅಂದರೆ ಆಲ್ಮೋಸ್ಟ್ ಮನುಷ್ಯರು ಸಂತತಿ ಕಡಿಮೆ ಆಗಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯ ಹುಟ್ಟುಬಿಟ್ಟು ಅವನು ಆ ಒಂದು ಇಡೀ ಮಷಿನ್ಗಳನ್ನ ಕಂಟ್ರೋಲ್ ತಗೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ. ಆಗ ಮಷಿನ್ಗಳು ಏನು ಮಾಡ್ತವೆ ಅಂತಂದರೆ, ಒಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಸ್ಟ್ಗೆ ಒಂದು ಮಷಿನ್ನ ಕಳಿಸ್ತಾರೆ. ಇದು ಆ ಮನುಷ್ಯರಿಗೆ, ಅಲ್ಲಿ ಆಲ್ರೆಡಿ ಕಡಿಮೆ ಆಗಿರೋ ಸಂತತಿ ಮನುಷ್ಯರಿಗೆ ಗೊತ್ತಾಗಿ ಅವರು ಕೂಡ ಒಂದು ಮಷಿನ್ನ ಕಳಿಸ್ತಾರೆ. ಸೊ 2 ಮಷಿನ್ ಬಂದು ಯಾರು ಈ ಜಗತ್ತನ್ನ ಚೇಂಜ್ ಮಾಡ್ಬೇಕಂತಿರ್ತಾರೋ ಅವ್ನು ಚಿಕ್ಕವನಿದ್ದಾಗ ಕೊಲ್ಲಬೇಕನ್ನೋ ಒಂದು ಹೋರಾಟ. ತುಂಬ ಅದು ಐಡಿಯಾನೇ ಒಂಥರ ನನಗೆ ವಿಚಿತ್ರ ಅನಿಸ್ಬಿಟ್ಟಿತ್ತು ಆ ಸಿನಿಮಾದ್ದು. ಸೊ ಹೀಗಾಗಿ ಆ ಸಿನಿಮಾ ನನಗೆ ತುಂಬ ಪ್ರಭಾವಿಸಿದ್ದು ಸಿನಿಮಾ. ಸೊ ಅದನ್ನೆಲ್ಲರೂ ನೋಡಿರ್ತೀರ, ಬಟ್ ಅದೊಂಥರ ನೋಡದೇ ಇದ್ದರೆ ಮತ್ತು ಇನ್ನೊಂದು ವಿಶೇಷ ಏನಂದರೆ, ಆ ಸಿನಿಮಾದ್ದು ಯಾವತ್ತೂ ಅದು ಹೊಳತು ಅನಿಸಲ್ಲ. ಈಗಲೂ ಕೂಡ ನೀವು ಆ ಸಿನಿಮಾ ಹೋಗಿ ನೋಡಿದ್ರೆ ಈಗಲೂ ಕೂಡ ಅದು ಒಂಥರ ಬೇರೆನೇ ಜಗತ್ತನ್ನು ಕ್ರಿಯೇಟ್ ಮಾಡಿಕೊಡುವಂಥ ಸಿನಿಮಾ. ಸೊ ಇದೇ ರೀತಿ ಮತ್ತೆ ಸಿನಿಮಾಗಳಂತ ಬಂದಾಗ ಮನಸ್ಸಿಗೆ ಭಾವನಾತ್ಮಕವಾಗಿ ತುಂಬ ನನಗೆ ಹತ್ತಿರವಾಗಿದ್ದ ಸಿನಿಮಾ ಅಂತಂದರೆ ಪರ್ಸ್ಯೂಟ್ ಆಫ್ ದಿ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು, ವಿಲ್ ಸ್ಮಿತ್ ಸಿನಿಮಾ. ಅದು ರಿಯಲ್ ಸ್ಟೋರಿ ಕೂಡ. ಹೇಗೆ ಒಬ್ಬ ತಂದೆ ಒಂದು ಡೈವರ್ಸ್ ಆದಮೇಲೆ ಒಂದು ಮಗುನ ಕಟ್ಕೊಂಡು ಹೇಗೆ ಅವನು ತನ್ನ ಜೀವನ ಸುಧಾರಿಸ್ತಾನೆ, ಅದನ್ನು ಜೀವನನ ಹೇಗೆ ಲೀಡ್ ಮಾಡ್ತಾನೆ ಅನ್ನೋದೇ ಇಡೀ ಸಿನಿಮಾದ ಕತೆ. ಆ ಒಂದು ಅಪ್ಪ ಮತ್ತು ಆ ಚಿಕ್ಕ ಮಗುನ
ಏನು ರಿಲೇಷನ್ಶಿಪ್ ಇದ್ದಾವೆ ಅವು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ನೀವು ನೋಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಅದು ತುಂಬ ಭಾವನಾತ್ಮಕವಾಗಿ ಟಚ್ ಮಾಡೋ ಸಿನಿಮಾ. ನಿಮಗೆ ಗೊತ್ತಾಗದೇ ಕಣ್ಣಲ್ಲಿ ನೀರು ಬರೋ ಚಾನ್ಸಸ್ ಇದೆ ಅಂಥ ಸಿನಿಮಾ ನೋಡಿದಾಗ. ಸೊ ಅದು ನನಗೆ ತುಂಬ ಇಷ್ಟವಾದ ಸಿನಿಮಾ. ಇನ್ನು ಈ ಸಿನಿಮಾಗಳಲ್ಲಿ ತುಂಬ ಜಾನರ್ಸ್ ಇರ್ತವೆ. ಆ್ಯಕ್ಷನ್ ಅನ್ಬೋದು, ಥ್ರಿಲ್ಲರ್ ಅನ್ಬೋದು, ಅಥವಾ ಬೇರೆ ಏನೇನೋ ಅಂತ ಕಟ್ಕೊಡ್ಬೋದು, ಹಾರರ್ ಅಂತ ಅನ್ಬೋದು. ಬಟ್ ಕೆಲವೊಂದು ವಿಚಿತ್ರ ಸಿನಿಮಾಗಳಿರ್ತವೆ. ಅವುಗಳಿಗೆ ಜಾನರ್ ಅಂತ ಏನು ಹೇಳ್ತೀರಾ ಅಂತಲೇ ಹೇಳೋಕ್ಕಾಗಲ್ಲ. ಅದು ಶೂಟ್ ಮಾಡಿರೋ ರೀತಿನೂ ವಿಚಿತ್ರವಾಗಿರುತ್ತೆ. ಅಂಥದ್ರಲ್ಲಿ ಒಂದು ಸಿನಿಮಾ ಅಂದರೆ ಇರ್ರಿವರ್ಸಿಬಲ್. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಇದು ಎಲ್ಲರಿಗೂ ಅಲ್ಲ. ಆ್ಯಂಡ್ ಟೀನೇಜರ್ಸು, ಮಕ್ಕಳಿಗಂತೂ ಈ ಸಿನಿಮಾ ಅಲ್ವೇ ಅಲ್ಲ. ಬಟ್ ಒಬ್ಬ ಅಡಲ್ಟ್ಗೆ, ಒಬ್ಬ ಸಿನಿಮಾ ಪ್ರೇಮಿಗೆ ಈ ಸಿನಿಮಾ ನೋಡೋದು ಒಂದು ಬೇರೆನೇ ಅಂದರೆ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅನುಭವ ಕೊಡುತ್ತೆ. ಬಟ್ ತುಂಬ ವೈಲೆಂಟ್ ಆಗಿದೆ ಸಿನಿಮಾ. ತುಂಬ ಅಂದರೆ ನೋಡೋಕ್ಕಾಗದಿರೋವಂಥ ದೃಶ್ಯಗಳು ಇದ್ದಾವೆ. ಬಟ್ ನಿಮಗೆ ಆ ಸಿನಿಮಾ ಈ ಥರ ಮಾಡಿದ್ರೆ, ಅದನ್ನ ಸಿನಿಮಾ ನೋಡಿದ್ಮೇಲೆ ಇದು ಮಾಡೋಕ್ಕೆ ಸಾಧ್ಯನಾ ಈ ಥರ ಅಂತ ಅನಿಸೋವಂಥ ಸಿನಿಮಾ ಅದು. ಅಂದರೆ ಒಂದು ಶಾರ್ಟಲ್ಲಿ ತೆಗೆದಿರೋವಂಥ ಸಿನಿಮಾ ಅಂತ ಅನಿಸುತ್ತೆ. ಅಷ್ಟು ತುಂಬ ಫಾಸ್ಟ್ ಆಗಿದೆ ಕೂಡ ಸಿನಿಮಾ ಅದು. ಬಟ್ ಒಂದು ಶಾಕಿಂಗ್ ಎಲಿಮೆಂಟ್ ಇರೋವಂಥ ಒಂದು ಸಿನಿಮಾ ಅದು. ಸೊ ಅದನ್ನು ನಾನು ಸಜೆಸ್ಟ್ ಮಾಡೋದು, ಇದು ಎಲ್ರಿಗೂ ಅಲ್ಲ ಸಿನಿಮಾ, ಇದನ್ನು ನೋಡಬೇಡಿ. ತುಂಬ ಚಿಕ್ಕ ಮಕ್ಕಳು ಅಂತೂ ಇದನ್ನು ಮುಟ್ಟಕ್ಕೆ ಹೋಗಬೇಡಿ. ಒಬ್ಬ ಅಡಲ್ಟ್ ಆಗಿ, ಸಿನಿಮಾ ಪ್ರೇಮಿಯಾಗಿ ಈ ಸಿನಿಮಾನ ನೀವು ನೋಡಲೇಬೇಕು ಅಂತ ನಾನು ಹೇಳೋದು. ಸೊ ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಇದು ನನಗೆ ಇದನ್ನು ಕೊನೆ ಸಿನಿಮಾ ಅಂತ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಇದು ತುಂಬ ನನಗೆ ಪ್ರಭಾವಿಸಿದ ಸಿನಿಮಾ. ನಾನು 2006 ಅಥವಾ 2007 ಅನ್ಕೋತೀನಿ. ಆಗ್ತಾನೆ ನಮ್ಮ ಬೆಂಗಳೂರಲ್ಲಿ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿತ್ತು. ಅವಾಗ ಒಂದು ಜರ್ಮನ್ ಮೂವಿ ಬಂದಿದ್ದು, ಎಮ್ಮಾಸ್ ಬ್ಲಿಸ್ ಅಂತ. ಜರ್ಮನ್ ಹೆಸರು ಬಂದ್ಬಿಟ್ಟು ಎಮ್ಮಾಸ್ ಗ್ಲಕ್ ಅಂತ ಬರುತ್ತೆ. ಸೊ ಆ ಸಿನಿಮಾ ತುಂಬ ಸಿಂಪಲ್ ಆಗಿದೆ, ಎಲ್ಲರೂ ನೋಡ್ಬೋದಂಥ ಸಿನಿಮಾ ಇದು ಕೂಡ. ಸೊ ಬಟ್ ಏನಂತಂದರೆ, ತುಂಬ ಸರಳವಾಗಿ, ತುಂಬ ಅಂದರೆ ಒಬ್ಬ ಪಿಕ್ಚರ್ ಸ್ಟಾರ್ಟಿಂಗೇ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನೆಲ್ಲ ದುಡ್ಡು ಸೇರಿಸಿ ಇನ್ನೂ ಮಜಾ ಮಾಡಬೇಕು, ಎಲ್ಲೋ ಹೋಗಬೇಕು ಅಂತ ತನ್ನ ಪಾರ್ಟ್ನರ್ ಜೊತೆ ಎಲ್ಲ ಮಾತಾಡ್ತಾ ಇರ್ತಾನೆ. ಬಟ್ ಅವನಿಗೆ ಹೋಗಿ ಗೊತ್ತಾಗೋದೇನೆಂದರೆ, ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅವನು ಅವಾಗ ಏನು ಮಾಡ್ತಾನೆ, ಏನು ಇಬ್ಬರು ಪಾರ್ಟ್ನರ್ ಸೇರಿಸಿ ಏನು ದುಡ್ಡು ಕಲೆಕ್ಟ್ ಮಾಡಿಟ್ಟಿರ್ತಾರೆ ಯಾವುದೋ ಒಂದು ಇದಕ್ಕೆ, ಅದನ್ನು ಕಳ್ತನ ಮಾಡ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಬೇರೆ ಏನೋ ಮಾಡೋಣ ಇದಕ್ಕೆ ಎಲ್ಲ ಅಂತೇಳಿ. ಬಟ್ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಈ ಒಂಥರ ಜೀವನನೇ ವಿಚಿತ್ರ ಅನ್ನಿಸ್ಬಿಡುತ್ತೆ. ಏನು ಮಾಡ್ತಿದ್ದೀನಿ ನಾನು ಇಷ್ಟೆಲ್ಲ ಇದು ಮಾಡಿಕೊಂಡು ಅಂತ. ಆ ಒಂದು ಸ್ಮೃತಿ ಕಳ್ಕೊಂಬಿಟ್ಟು ಆಕ್ಸಿಡೆಂಟ್ ಆಗಿ ಗಾಡಿ ಒಂದು ಕಡೆ ಬಿದ್ದುಬಿಡುತ್ತೆ. ಬಿದ್ದಾಗ ಅಲ್ಲಿ ಅದು ಬೀಳೋದು ಅಂತಂದರೆ, ಒಬ್ಬಳು ಹೀರೋಯಿನ್, ಅಂದರೆ ಆ ಸಿನಿಮಾದ ಹೀರೋಯಿನ್ ಫಾರ್ಮ್ ಹೌಸಲ್ಲಿ ಆ ಕಾರ್ ಬೀಳೋದು. ಬೆಳಿಗ್ಗೆ ಎದ್ದು ನೋಡಿದಾಗ ಸಿನಿಮಾ ಹೀರೋಯಿನ್ ಆ ಕಾರ್ನಲ್ಲಿ ನೋಡ್ತಾಳೆ, ಬೆಂಕಿ ಹತ್ಕೊಂಡಿರುತ್ತೆ, ಇವನು ಹೊರಗಡೆ ಬಿದ್ದಿರ್ತಾನೆ. ಸೊ ಇವಳಿಗೆ ಏನಂತಂದರೆ, ಯಾವತ್ತು ಒಂದು ಸಮಾಜದ ಜೊತೆ, ಅಂದರೆ ಬೇರೆಯವ್ರ ಜೊತೆ, ತನ್ನದೇ ಒಂದು ಫಾರ್ಮ್ ಹೌಸ್ ಇರುತ್ತೆ, ಅಲ್ಲಿ ತಾನೇ ಒಬ್ಬಳೇ ಇರ್ತಾಳೆ, ಬೇರೆ ಜೊತೆ ಕಾಂಟ್ಯಾಕ್ಟ್ಗಳು ಜಾಸ್ತಿ ಇಲ್ಲ. ಅಂಥದ್ರಲ್ಲಿ ಇವನ ಅವಳ ಲೈಫ್ನ ಎಂಟ್ರಿಗೆ ಆಗ್ತಾನೆ. ಸೊ ಎಂಟ್ರಿ ಆದರೆ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ, ಒಂದು ಕ್ಲೋಸ್ನೆಸ್ ಬೆಳೆಯುತ್ತೆ. ಅದು ಏನೇನು ಆಗುತ್ತೆ ಅಂತ ಸಿನಿಮಾ ತೋರಿಸ್ಕೊಂಡು ಹೋಗುತ್ತೆ. ತುಂಬ ಏನಂತಾರೆ, ವೆರಿ ವೆರಿ ಎಂಟರ್ಟೈನಿಂಗ್, ತುಂಬ ಕಾಮಿಡಿ ಸೀನ್ಸ್ಗಳಿದ್ದಾವೆ. ಬಟ್ ಎಲ್ಲರಿಗಿಂತ ಎಫೆಕ್ಟ್ ಆಗೋದಂದರೆ ಕ್ಲೈಮ್ಯಾಕ್ಸು. ಈ ಸಿನಿಮಾ ಕ್ಲೈಮ್ಯಾಕ್ಸು ಅಂಥ ಅದ್ಭುತವಾದ ಕ್ಲೈಮ್ಯಾಕ್ಸ್ ಈ ಸಿನಿಮಾದ್ದು. ಮೋಸ್ಟ್ ಪ್ರಾಬಬ್ಲಿ ಐ ಡೋಂಟ್ ನೋ, ಬೇರೆ ಎಲ್ಲ ಸಿನಿಮಾಗಳನ್ನ, ಇಷ್ಟು ಸಿನಿಮಾಗಳನ್ನ ದಿನಕ್ಕೆ ಒಂದು ಸಿನಿಮಾ ಅಂತ ಥರ ನೋಡ್ತೀವಿ ನಾವು. ಸೊ ಹೀಗಾಗಿ ಲಕ್ಷ ಸಿನಿಮಾ ನೋಡಿದ್ರು ಅಂಥ ಕ್ಲೈಮ್ಯಾಕ್ಸ್ ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಸೊ ಕ್ಲೈಮ್ಯಾಕ್ಸ್ಗೋಸ್ಕರ ನೋಡುವಂಥ ಸಿನಿಮಾ ಅಂತ ನಾನು ಹೇಳೋದು ಪಟ್ಟರು. ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ, ಬಟ್ ಕ್ಲೈಮ್ಯಾಕ್ಸ್ ಈಸ್ ದಿ ಅದರದ್ದು ಕಂಪೇರ್ ಮಾಡೋಕ್ಕಾಗಲ್ಲ ಆ ಸಿನಿಮಾದ ಕ್ಲೈಮ್ಯಾಕ್ಸನ್ನ. ಸೊ ಹೀಗಾಗಿ ಇದು ತುಂಬ ನನಗೆ ಲೈಫಲ್ಲಿ ಪ್ರಭಾವ ಮಾಡಿದ ಸಿನಿಮಾ ಅಂತ ಹೇಳ್ಬೋದು. ಕೊನೆಯದಾಗಿ ಸಿನಿಮಾ ಅಂತ ಹೇಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಗತ್ತಲ್ಲಿ OTT ಎಂಟರ್ ಆಗಿಬಿಟ್ಟಿದೆ. ಸೀರೀಸ್ಗಳ ಮೇಲೆ ಸೀರೀಸ್ಗಳು ಬರ್ತಾ ಇದ್ದಾವೆ. ಸೊ ನೀವು ನೋಡೇ ಇರ್ತೀರಾ. ಸೊ ಅದು ಕೊನೆಯದಾಗಿ ಒಂದು ಸೀರೀಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಸೀರೀಸ್ಗಳಿದ್ದಾವೆ. ಒಂದು ಸೀರೀಸ್ ಇದೆ, ಮೇರ್ ಆಫ್ ಈಸ್ಟ್ ಟೌನ್ ಅಂತ ಹೇಳ್ಬಿಟ್ಟು. ಸೊ ಮೇರ್ ಆಫ್ ಈಸ್ಟ್ ಟೌನ್ ಅದು ಕೇಟ್ ವಿನ್ಸ್ಲೆಟ್ ಮಾಡಿರೋದು. ಟೈಟಾನಿಕ್ ಹೀರೋಯಿನು ಒಬ್ಳು ಅಜ್ಜಿಯಾಗಿ ಮಾಡಿದ್ದಾಳೆ ಆ ಒಂದು ಸೀರೀಸ್ನಲ್ಲಿ. ಆ ಸೀರೀಸು 7-8 ಎಪಿಸೋಡ್ ಇರ್ಬೋದು. ಬಟ್ ಅದರಲ್ಲೂ ಕೂಡ ಒಂದು ಟೌನ್ನಲ್ಲಿ ಒಂದು
ಅದೊಂದು ಟೌನ್ನಲ್ಲಿ ನಡೆಯುವಂಥ ಕತೆ ಇದು. ಇವಳು ಆ ಟೌನದ್ದು ಮೇಯರು ಅಥವಾ ಶರೀಫು ಆಗಿರ್ತಾಳೆ. ಸೊ ಅವಳು ಆ ಕೊಲೆನ ಹುಡುಕಾಡ್ಕೊಂಡು ಹೋಗೋದು, ಅದ್ರ ನಡುವೆ ಟೌನ್ ಲೈಫು, ಅವಳ ಲೈಫು, ಅವಳಿಗೆ ಮಗಳು ಇರ್ತಾಳೆ, ಮೊಮ್ಮಗಳು ಇರ್ತಾಳೆ. ಸೊ ಅವ್ರ ಲೈಫು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದೇ ರೀತಿ ಕೊನೆಗೆ ನೀವು ಅದನ್ನು ನೋಡ್ತಾ ಎಷ್ಟು ಇನ್ವಾಲ್ವ್ ಆಗಿಬಿಡ್ತೀರಾ ಅಂತಂದರೆ ಏನು ನಡೀತಾ ಇದೆ ಇಲ್ಲಿ ಆ್ಯಕ್ಚುಲಿ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಆ ಒಂದು ಇನ್ವಾಲ್ವ್ಮೆಂಟ್ ಒಳಗಡೆ ಹೋಗ್ಬಿಡುತ್ತೆ. ಕೊನೆ ಎಪಿಸೋಡ್ ಅಂತೂ ಇಟ್ ಈಸ್ ಕ್ಲಾಸಿಕ್, ಒಂದು ಅದ್ಭುತ ಒಂದು ಎಪಿಸೋಡ್ ಅದು. ಸೊ ಆ ಎಪಿಸೋಡ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಮೇಯರ್ ಆಫ್ ಈಸ್ಟ್ ಟೌನ್. ಇವೆಲ್ಲ ನನಗೆ ಇಷ್ಟವಾದಂಥ ಸಿನಿಮಾ ಮತ್ತು ಒಂದು ಸೀರೀಸ್ ಬಗ್ಗೆ ಹೇಳಿದ್ದೀನಿ. ಸಾಧ್ಯವಾದರೆ ನೋಡಿ, ನೀವು ನಿಮ್ಮ ಅನಿಸಿಕೆ ಹೇಳಿ. ಥ್ಯಾಂಕ್ ಯು, ನಮಸ್ಕಾರ.